ಮೊದಲ ಮಳೆಯ ಅವಾಂತರಗಳ ಬಗ್ಗೆ ನಾವು ತಿಳಿಸ್ತಾ ಇದ್ವಿ. ಮನೆಗಳು, ರಸ್ತೆ, ನದಿ ಯಾವುದು ವ್ಯತ್ಯಾಸನೇ ಗೊತ್ತಿಲ್ಲದೆ ಇರೋ ರೀತಿಯಾಗಿ, ಗೊತ್ತಾಗದ ರೀತಿಯಾಗಿ ಕೇವಲ 1 ಗಂಟೆಯ ಮಳೆ ಅರ್ಧ ಬೆಂಗಳೂರನ್ನ ಮುಳುಗಿಸಿ ಬಿಟ್ಟಿತ್ತು. ಬೈಕ್ಗಳೆಲ್ಲ ತೇಲೋದಕ್ಕೆ ಪ್ರಾರಂಭ ಆಗಿತ್ತು. ಈ ಅವಾಂತರಗಳ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಏನೇನು ಇನ್ನು 1 ಗಂಟೆಯ ಮಳೆಗೆ ಏನೇನು ಸಮಸ್ಯೆಗಳು ಆಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ವಿ. GBA ಕಳಪೆ ಕಾಮಗಾರಿಗಳ ಬಂಡವಾಳ ಈ ಮಳೆಯಿಂದಾಗಿ ಬಯಲಾಗ್ತಾ ಇದೆ. ವಿಧಾನಸೌಧದ ಸುತ್ತಮುತ್ತ ಕಳಪೆ ಕಾಮಗಾರಿ ಬಯಲಾಗ್ತಾ ಇದೆ. ಬೆಂಗಳೂರಿನ MS ಬಿಲ್ಡಿಂಗ್ ಮುಂಭಾಗ ಮಳೆ ದೊಡ್ಡ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಭಾಗಶಃ ಗುಂಡಿಗೆ ಕುಸಿದಿದೆ ಪೊಲೀಸರ ಜೀಪ್. ಜೀವ ಕೈಯಲ್ಲಿ ಹಿಡಿದು ಸಂಚರಿಸಬೇಕಾದಂತ ಪರಿಸ್ಥಿತಿ ಇದೆ ನೋಡಿ. ಒಬ್ರಿಬ್ರು ಮಳೆಯಿಂದಾಗಿ ಸಮಸ್ಯೆ ಅನುಭವಿಸ್ತಾ ಇರುವಂತದ್ದಲ್ಲ. GBA ಕಳಪೆ ಕಾಮಗಾರಿಗೆ ಪ್ರತಿಯೊಬ್ಬರು ಕೂಡ ಸಂಕಷ್ಟದಲ್ಲಿದ್ದಾರೆ. ಇದೀಗ ಒಂದು ಮಳೆಯಿಂದಾಗಿ ಇದೆಲ್ಲವೂ ಬಯಲಾಗ್ತಾ ಇದೆ. ಈ ಕಾಮಗಾರಿಯ ಕ್ವಾಲಿಟಿ ಹೇಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ವಿಧಾನಸೌಧದ ಸುತ್ತಮುತ್ತನೇ ಈ ರೀತಿ ಕಳಪೆ ಕಾಮಗಾರಿ ಆದ್ರೆ ಇನ್ನು ಬೇರೆ ಏರಿಯಾಗಳ ಬಗ್ಗೆ ಮಾತನಾಡಬೇಕಾ ನಾವು? ಬೆಂಗಳೂರಿನ MS ಬಿಲ್ಡಿಂಗ್ ಮುಂಭಾಗ ಮಳೆ ಅವಾಂತರ ತಂದಿಟ್ಟಿದೆ. ಭಾಗಶಃ ಗುಂಡಿಗೆ ಕುಸಿದು ಹೋಗಿದೆ ಪೊಲೀಸರ ಜೀಪ್. ಇವೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿನಿಧಿ ಶಿವಪ್ರಸಾದ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ನೆನೆ ಸಂಜೆ ಸುರಿದಂತಹ ಭಾರೀ ಬಿರುಗಾಳಿ ಮಳೆಗೆ ಬೆಂಗಳೂರಿನ ಹಲವು ರಸ್ತೆಗಳು ಅಸ್ತವ್ಯಸ್ತವಾಗಿರ್ತಕ್ಕಂಥದ್ದು. ನಾವೀಗ ಬೆಂಗಳೂರಿನ MS ಬಿಲ್ಡಿಂಗ್ನ ಮುಂಭಾಗದಲ್ಲಿರ್ತಕ್ಕಂಥ ಫುಟ್ಪಾತ್ ಬಳಿಯಲ್ಲಿದ್ದೀವಿ. ನೀವು ಈಗಾಗಲೇ ಗಮನಿಸಬಹುದಾಗಿದೆ TV9 ದೃಶ್ಯಾವಳಿಯಲ್ಲಿ ಪ್ರತಿನಿತ್ಯ ಸಾವಿರಾರು ಜನರು ಈ ಒಂದು ಫುಟ್ಪಾತ್ ಮೇಲೆ ಸಂಚಾರವನ್ನು ಮಾಡ್ತಾರೆ. ನೀವು ಗಮನಿಸಬಹುದಾಗಿದೆ ಎಷ್ಟರ ಮಟ್ಟಿಗೆ ಈ ಕಳಪೆ ಕಾಮಗಾರಿಯಿಂದಾಗಿ ಇಡೀ ಸಂಪೂರ್ಣವಾಗಿ ಸುಮಾರು 15ರಿಂದ 20 ಅಡಿಗಳವರೆಗೂ ಕೂಡ ಫುಟ್ಪಾತ್ ಯಾವ ರೀತಿಯಾಗಿ ಕುಸಿದಿದೆ ಅಂತೇಳಿ ಮೇಲ್ಛಾವಣಿ ಅಂದರೆ ಫುಟ್ಪಾತ್ನ ಮೇಲ್ಭಾಗದಲ್ಲಿ ಅಳವಡಿಸಿರ್ತಕ್ಕಂಥ ಟೈಲ್ಸ್ಗಳೇನಿದ್ದಾವೆ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು ನೀವು ಗಮನಿಸಬಹುದಾಗಿದೆ. TV9 ದೃಶ್ಯಾವಳಿಯಲ್ಲಿ ಸುಮಾರು 2ರಿಂದ 3 ಅಡಿಗಳವರೆಗೂ ಕೂಡ ಕುಸಿದಿರ್ತಕ್ಕಂಥದ್ದನ್ನೆಲ್ಲ ಅಂದರೆ ಆ ಕೆಳಭಾಗದಲ್ಲಿ ಕೇಬಲ್ ವೈರ್ಗಳು ಸೇರಿದಂತೆ ಏನೆಲ್ಲ ಕಾಮಗಾರಿಗಳು ನಡೆಸೋದಕ್ಕೆ ಆ ವೈರ್ಗಳನ್ನು ಕೂಡ ಅಳವಡಿಕೆಯನ್ನು ಮಾಡಿದ್ದಾರೆ. ಸಂಪೂರ್ಣವಾಗಿ 15 ಅಡಿಗಳವರೆಗೂ ಕೂಡ ಯಾವ ರೀತಿಯಾಗಿ ಫುಟ್ಪಾತ್ ಕುಸಿದು ಬಿದ್ದಿದೆ ಅನ್ನೋದನ್ನು ಗಮನಿಸಬಹುದಾಗಿದೆ. ಇದೇ ಒಂದು ಫುಟ್ಪಾತ್ನ ಮೇಲ್ಭಾಗದಲ್ಲಿ ಸಾವಿರಾರು ಜನರು ದಿನನಿತ್ಯ ಸಂಚಾರವನ್ನು ಮಾಡ್ತಾರೆ. ನಿಜಕ್ಕೂ ಕೂಡ ಜೀವವನ್ನು ಕೈಯಲ್ಲಿ ಹಿಡಿದು ಫುಟ್ಪಾತ್ ಮೇಲೆ ಕೂಡ ಸಂಚಾರ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇರತಕ್ಕಂಥದ್ದು. ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ರಸ್ತೆಗಳಲ್ಲಿ ಓಡಾಡಬೇಕಾದ್ರೆ ರಸ್ತೆ ಗುಂಡಿಗಳಂತೂ ಸಾಮಾನ್ಯ ಆಗಿರ್ತಕ್ಕಂಥದ್ದು. ಮಳೆ ಬಂದಂಥ ಸಂದರ್ಭದಲ್ಲಿ ಜೀವವನ್ನು ಕೈಯಲ್ಲಿ ಹಿಡಿದು ರಸ್ತೆಗಳಲ್ಲಿ ಸಂಚರಿಸಬೇಕಾಗುತ್ತೆ. ಆದರೆ ಇದೀಗ ಫುಟ್ಪಾತ್ ಮೇಲೂ ಕೂಡ ಸಂಚಾರ ಮಾಡೋದಕ್ಕೆ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ನಡೆದಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿರತಕ್ಕಂಥದ್ದು. ನಿಜಕ್ಕೂ ಕೂಡ ಈ ಪಾದಚಾರಿಗಳ ಪಾಡಂತೂ ಹೇಳುತ್ತಿರೋದು. ಸಾವಿರಾರು ಜನ ನಿತ್ಯ ಸಂಚಾರವನ್ನು ಮಾಡ್ತಾರೆ. ಆದರೆ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ MS ಬಿಲ್ಡಿಂಗ್ನ ಮುಂಭಾಗದಲ್ಲಿರ್ತಕ್ಕಂಥ ಈ ಒಂದು ಫುಟ್ಪಾತ್ ಏನಿದೆ ಇದು ಒಂದು ಬೆಂಗಳೂರಿನಲ್ಲಿ ಸುರಿದಂತಹ 1 ಗಂಟೆಗಳ ನಿರಂತರ ಮಳೆಗೆ ಸಂಪೂರ್ಣವಾಗಿ ಕುಸಿತಿರ್ತಕ್ಕಂಥದ್ದು. ಇದೇನು 10ರಿಂದ 15 ಅಡಿಗಳವರೆಗೂ ಕೂಡ ಏನಿದೆ ಕುಸಿತಿರ್ತಕ್ಕಂಥದ್ದು. ಇದರ ಮೇಲ್ಭಾಗದಲ್ಲಿ ಸಂಚಾರವನ್ನು ಮಾಡೋದಕ್ಕೆ ನಿಜಕ್ಕೂ ಕೂಡ ಸಾಧ್ಯ ಇಲ್ಲ. ಒಂದು ವೇಳೆ ಮಳೆ ಬಂದಂಥ ಸಂದರ್ಭದಲ್ಲಿ ಮಕ್ಕಳಿರ್ತಾರೆ, ಮಕ್ಕಳು ಕೂಡ ನಡೆದಾಡ್ತಿರ್ತಾರೆ, ವಿದ್ಯಾರ್ಥಿಗಳಿರ್ತಾರೆ, ಅಕ್ಕಪಕ್ಕ ಇರ್ತಕ್ಕಂಥ ಕಾಲೇಜು ವಿದ್ಯಾರ್ಥಿಗಳು ಕೂಡ ಇದೇ ಒಂದು ಫುಟ್ಪಾತ್ ಮಾರ್ಗದ ಮೂಲಕ ಸಂಚರಿಸ್ತಾರೆ. ಇರತಕ್ಕಂಥ ಸ್ಥಳೀಯರನ್ನ ನಾನು ಮಾತನಾಡಿಸ್ತಾ ಹೋಗ್ತೇನೆ. ಎಷ್ಟು ಗಂಟೆಗೆ ಆಯ್ತು, ಹೇಗಾಯ್ತು ಇದು ಅಂತಂದ್ಬಿಟ್ಟು ಎಷ್ಟು ಗಂಟೆ ಹೊತ್ತಿಗೆ ಆಗಿದ್ದೇನೆ ಸಾಯಂಕಾಲ ಇಲ್ಲಿ ಅಣ್ಣ? ನಿನ್ನೆ ಸಂಜೆ 4:30-5 ಗಂಟೆ ಸುಮಾರು ಮಳೆ ಬಂದಾಗ ಸರ್ ಸಾವಿರಾರು ಜನ ಓಡಾಡ್ತಾರೆ. ಏಕಾಏಕಿ ಫುಟ್ಪಾತ್ ಕುಸಿದ್ರೆ ಹೆಂಗೆ ಸರ್? ರಸ್ತೆಗಳಲ್ಲಿ ಗುಂಡಿ ಇತ್ತು ಓಡಾಡೋದಕ್ಕೆ. ಅಲ್ಲಿ ಮುಂದೆ ಹೋಗಿ ಒಂದು ಗಾಡಿ ಕುಸಿದಿದೆ, ಜೀಪ್ ಹಂಗೆ ಬಿದ್ದು ನಿಂತಿದೆ. ಅಲ್ಲೂ ನೋಡಿ ಸರ್ ಈಗ ಸ್ಟಿಲ್ ಹಂಗೆ ಇದೆ, ಈಗ ಹಂಗೆ ಇದೆ, ಹಂಗೆ ನಿಂತಿದೆ. ನಿಮಗೆ ಸಿಗುತ್ತೆ ಹೋಗಿ ಅಲ್ಲೇ ಲೈವ್ ಸಿಗುತ್ತೆ. ಹೆಂಗೆ ಸರ್ ಜನ ಈಗ ನಾವೇನ್ ಮಾಡೋಣ ಸರ್? ಮಳೆ ಬಂದ್ರೆ ಏನ್ ಮಾಡಕ್ಕಾಗುತ್ತೆ ಸರ್? ಇಲ್ಲಿ ಇರ್ತಕ್ಕಂಥ ಸ್ಥಳೀಯರು ಹೇಳ್ತಿರ್ತಕ್ಕಂಥ ಒಟ್ಟಾರೆಯಾಗಿ ನೀವು ಗಮನಿಸಬಹುದಾಗಿದೆ. ಈಗಲೂ ಕೂಡ ಅಪಾಯಕಾರಿಯಾಗಿ ಫುಟ್ಪಾತ್ ಇರ್ತಕ್ಕಂಥದ್ದು. ಮೇಲ್ಭಾಗದಲ್ಲೂ ಕೂಡ ಏನು ಟೈಲ್ಸ್ ಗಳನ್ನ ಅಳವಡಿಕೆ ಮಾಡಿದ್ದಾರೆ. ಅದರಿಂದ 1-1.5 ಇಂಚಿನಷ್ಟು ಸಿಮೆಂಟ್ ಮಾತ್ರ ಕಾಣ್ತಿರ್ತಕ್ಕಂಥ ಕಾಂಕ್ರೀಟ್ ನೀವು ಗಮನಿಸಬಹುದಾಗಿದೆ. TV9 ದೃಶ್ಯಾವಳಿಗಳಲ್ಲಿ ಸ್ಪಷ್ಟವಾಗಿ ಸುಮಾರು 2.5ರಿಂದ 3 ಅಡಿಗಳವರೆಗೂ ಕೂಡ ಸಂಪೂರ್ಣವಾಗಿ ಫುಟ್ಪಾತ್ ಕುಸಿದು ಬಿದ್ದಿರ್ತಕ್ಕಂಥದ್ದು. ಸುಮಾರು ಒಂದು 3ರಿಂದ 4 ಅಡಿಗಳ ಅಂತರ ಇರತಕ್ಕಂಥ ಈ ಒಂದು ಫುಟ್ಪಾತ್ನ ನಿರ್ಮಾಣ ಮಾಡೋದಕ್ಕೆ ಕಳಪೆ ಕಾಮಗಾರಿ ನಡೆಸಿದ್ದಾರೆ. ಅಂದರೆ ರಸ್ತೆಗಳನ್ನ ಎಷ್ಟರ ಮಟ್ಟಿಗೆ ಕ್ವಾಲಿಟಿಯ ಗುಣಮಟ್ಟವನ್ನು ಕಾಯ್ದುಕೊಳ್ತಾರೆ ಅನ್ನೋದನ್ನ ಗಮನಿಸಬಹುದಾಗಿದೆ. ಈಗಾಗಲೇ BBMP GBA ಆಗಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಈ ಕುರಿತು ಗಮನವನ್ನು ವಹಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂತ ತಪ್ಪಿತಸ್ಥ ಅಧಿಕಾರಿಗಳಿಗೂ ಈ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.
ಕ್ಯಾಮ್ರಾಮನ್ ಸುಶೀಲ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.